ಬೀದರ್ ತಾಲೂಕಿನ ತಾದ್ಲಾಪುರ ಗ್ರಾಮಕ್ಕೆ ಕ್ರೈಸ್ತ ಅಭಿವೃದ್ಧಿ ನಿಗಮದಿಂದ ಅನುದಾನ ಬಿಡುಗಡೆಯಾಗಿದೆ ಎಂಬ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕ್ರೈಸ್ತ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಅವರ ಸಹೋದರ ಜಾಕೋಬ್ ಡೇವಿಡ್ ಅವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ಅನುದಾನ ಬಿಡುಗಡೆಯಾಗಿದೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಎನ್ನಲಾಗಿದ್ದು, ಇದರಿಂದಾಗಿ ತಾದ್ಲಾಪುರ ಗ್ರಾಮದ ಕ್ರೈಸ್ತ ಸಮುದಾಯದಲ್ಲಿ ಗೊಂದಲ ಉಂಟಾಗಿದೆ ಎಂದು ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದ್ದು, ಜಾಕೋಬ್ ಡೇವಿಡ್ ಅವರ ಹೇಳಿಕೆಯ ಸತ್ಯಾಸತ್ಯತೆಯನ್ನ ಇಲಾಖೆಯ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿ ಅನುದಾನ ಮಂಜೂರಾಗಿದೆಯೇ ಅಥವಾ ಬಿಡುಗಡೆಯಾಗಿದೆಯೇ ಹಾಗೂ ಯಾವ ಯೋಜನೆಯಡಿ ಎಷ್ಟು ಮೊತ್ತ ಬಿಡುಗಡೆಯಾಗಿದೆ ಎಂಬುದನ್ನು ಸ್ಪಷ್ಟೀಕರಿಸುವಂತೆ ಒತ್ತಾಯಿಸಲಾಗಿದೆ. ಅನುದಾನ ಬಿಡುಗಡೆಯ ಬಗ್ಗೆ ಒಂದು ವಾರದೊಳಗೆ ಸ್ಪಷ್ಟೀಕರಣ ನೀಡಿದ್ರೆ ತಾದ್ಲಾಪುರ ಗ್ರಾಮದ ಕ್ರೈಸ್ತ ಸಮುದಾಯದೊಂದಿಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಗ್ರಾಮಸ್ಥರೆಲ್ಲರೂ ನೀಡಿದ್ದಾರೆ. ಸರ್, ಈ ಒಂದು ದಿವಸ ನಾವು ಇಲ್ಲಿ ಬಂದಿರುವ ಕಾರಣ ಏನಂದರೆ ನಮ್ಮ ಗ್ರಾಮ ತಾದ್ಲಾಪುರ ಗ್ರಾಮ. ಸೊ ಈ ಒಂದು ದಿವಸದಲ್ಲಿ ಸಂಜಯ್ ಜಾಗೀರ್ದವರಾಗಿರುವಂಥ ತಮ್ಮ ಜಾಕೋಬ್ ಡೇವಿಡ್ ಎಂಬರು, ಸಂಜಯ್ ಜಾಗೀರ್ದವರು ನಮ್ಮ ಒಂದು ನಿಗಮದ ಕ್ರೈಸ್ತ ನಿಗಮದ ಉಪಾಧ್ಯಕ್ಷರಾಗಿದ್ದಾರೆ ಸರ್. ಅವ್ರ ತಮ್ಮ ಜಾಕೋಬ್ ಡೇವಿಡ್ ಅವರು ಒಂದು ನಮ್ಮ ಗ್ರಾಮಕ್ಕೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಅಣ್ಣವ್ರ ಪೀರಿಯಡ್ನಲ್ಲಿ ಅಂತ ಸುಳ್ಳು ಒಂದು ಇದನ್ನು ಹೇಳಿದ್ದಾರೆ ಸರ್ ಅವರು. ಸೊ ಅದ್ರ ಕುರಿತಾಗಿ ನಾವು ಇಲ್ಲಿ ಬರುವಂಥದ್ದಾಗಿದೆ ಸರ್. ಯಾಕಂದರೆ ಸರ್ ಅವರು ಆ ರೀತಿಯಾಗಿ ಸುಳ್ಳು ನಾವು ಲಾಸ್ಟ್ ಟೈಮ್ ನಾವು ಅವ್ರ ಬಗ್ಗೆ ಅನುದಾನ ಬಿಡುಗಡೆ ಆಗ್ಲತ್ತಿಲ್ಲ 2ನೇ ಕಂತಂತೆ ಪ್ರೆಸ್ ಮೀಟ್ ಮಾಡಿದ್ದೀವಿ ಸರ್. ಸೊ ಅದರಿಂದಾಗಿ ಅವರು ಅದು ಕೋಪಗೊಂಡು ಈ ಥರ ಹೇಳ್ತಾರೋ ಏನೋ ಗೊತ್ತಿಲ್ಲ ಸರ್. ಬಟ್ ನಿನ್ನೆ ಅವರು ಮೊನ್ನೆ 2 ದಿನ ಮುಂಚೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ಅಣ್ಣನ ಹತ್ರ ನೀವೆಲ್ಲರೂ ಬಂದು ಅನುದಾನ ಬಿಡುಗಡೆ ಮಾಡಂತ ಕೇಳಿದಾಗ ನಮ್ಮ ಅಣ್ಣರು ನಿಮ್ಮ ಗ್ರಾಮಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಂತ ಅವ್ರ ಪೀರಿಯಡ್ನಲ್ಲಿ ಮಾಡಿದ್ದಾರೆ ಅಂತ ಸುಳ್ಳು ಒಂದು ಇದನ್ನು ಹೇಳಿದ್ದಾರೆ ಸರ್, ಹೇಳಿಕೆಯನ್ನು ಹೇಳಿದ್ದಾರೆ. ಆ ಸುಳ್ಳು ಹೇಳಿಕೆಯಿಂದಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲ ಒಂದು ಗಲಿಬಿಲಿ ಉಂಟಾಗಿದೆ ಸರ್. ಜನರಿಗೆ ಏನು ಅನಿಸ್ತಾ ಇದೆ, ಏನು ಅವ್ರ ಅನುದಾನ ನಿಜವಾಗ್ಲೂ ಬಿಡುಗಡೆ ಆಗಿದೆ, ಯಾಕಂದ್ರೆ ಉಪಾಧ್ಯಕ್ಷರು ತಮ್ಮ ಹೇಳಿದಾರ ಮೇಲೆ ಅಂದಮೇಲೆ ಅನುದಾನ ಬಿಡುಗಡೆ ಆಗಿರಬೇಕು ಅಥವಾ ರಾಕೇಶ ತೊಗೊಂಡು ಪ್ರದೀಪ್ ಕುಮಾರೇ ಅದು ಹಣವನ್ನು ಉಪಯೋಗಿಸ್ಕೊಂಡಿದ್ದಾನ ಅಂತ ಎಲ್ಲ ಬೇರೆ ಜನಗಳಲ್ಲಿ ಗೊಂದಲ ಆಗಿದೆ. ಸ್ವಲ್ಪ ಜನರಿಗೆ ಗೊತ್ತಿದೆ, ಬಟ್ ಬೇರೆ ಜನರಿಗೆ ಎಲ್ಲ ಮಾಹಿತಿ ಗೊತ್ತಾ ಸರ್. ಇಡೀ ನಮ್ಮ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಾರೆ ಮತ್ತು ಮಾಧ್ಯಮದ ಮುಖಾಂತರ ಬಿಟ್ಟಿದ್ದಾರೆ. ಅದರ ಮೂಲಕವಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲೆಲ್ಲ ತಲುಪಿದೆ ಸರ್ ಅದು. ಸೊ ಅದರ ಸಲುವಾಗಿ ನಾವು ಇಲ್ಲಿ ಬಂದಿರುವ ಕಾರಣ ಅಂದರೆ ನಮ್ಮ ಅಲ್ಪಸಂಖ್ಯಾತರ ಒಂದು ಅಧಿಕಾರಿಗಳು ಅದು ಏನವರು ಹೇಳಿಕೆ ಹೇಳಿದ್ದಾರೆ, ಒಂದು 25 ಲಕ್ಷ ಸಂಜಯ್ ಜಾಗೀರ್ದಾರ ಒಂದು ಸಮಯದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅದ್ರ ಮೇಲೆ ಅವ್ರು ತನಿಖೆ ಮಾಡಬೇಕು. ಯಾಕೆಂದರೆ ಅವ್ರು ಬಿಡುಗಡೆ ಮಾಡಿದರೆ ಇದರಲ್ಲಿ ಮಾಹಿತಿ ಇರುತ್ತೆ ಅಲ್ವಾ ಸರ್. ಇಲ್ಲಿ ಅವ್ರ ಆಫೀಸರ್ ಹತ್ರ ಎಲ್ಲ ಡೀಟೇಲ್ಸ್ ಇರುತ್ತೆ. ಅವ್ರು ಹೇಳಿದ ಹೇಳಿಕೆ ಮೇಲೆ ಇವರೆಲ್ಲರೂ ನಮಗೆ ಡೀಟೇಲ್ ತೆಗೆದು ಅದು ಸುಳ್ಳ ಖರೇನೆ ಅಂತ ಇನ್ಕ್ವೈರಿ ಮಾಡಬೇಕು ಸರ್. ಮತ್ತು ಅದು ಸುಳ್ಳಿದ್ರೆ ಅವ್ರ ಮೇಲೆ ಒಂದು ಕಠಿಣ ಕ್ರಮ ಕೂಡ ಅವ್ರು ತೆಗೆದುಕೊಳ್ಬೇಕಂತ ಅವ್ರು ಕೇಳ್ಕೊಳ್ತೀನಿ ಸರ್. ಅಲ್ಲ ಸರ್, ಈಗೇನು ಅವರು ದುಡ್ಡು ಕೊಟ್ಟಿಲ್ವಾ ಈಗ? ಇಲ್ಲ ಸರ್, ದುಡ್ಡಂತೂ ಬಂದೇ ಇಲ್ಲ ಸರ್. ಅದು ಅವ್ರು ಸುಳ್ಳಾಗಿ ಹೇಳಿದ್ದಾರೆ ಸರ್. ಅದು ದುಡ್ಡು ಬಂದರೆ ಎಲ್ಲಿರ್ತದೆ ಸರ್? ಅದು ಈಗ ಜನರು ಅಂತಾರೆ ದುಡ್ಡು ಬಂದಿದೇನೋ, ನೀ ಏನು ಮಾಡ್ತೀನಿ ಪ್ರದೀಪನ ಅಕೌಂಟ್ನಾಗ ಅದನ್ನು ಪ್ರದೀಪ ಉಪಯೋಗನ ಮಾಡ್ಕೊಂಡ್ರೆ ಅಂತ ಸುಳ್ಳು ಹೇಳ್ತಾರೆ ಸರ್. ಅದು ಹೇಳಿದ ಕಾರಣ ಏನು ಸರ್, ನಿಮ್ಗೆ ಅದರಿಂದ ತೊಂದರೆ ಆಗ್ಲತ್ತದೆ? ಭಾಳ ತೊಂದರೆ ಆಗ್ತದೆ ಸರ್. ನಮ್ಮ ಊರಲ್ಲಿ ಸಮಾಜದಲ್ಲಿ ನನ್ನ ಒಂದು ಸ್ಥಾನ ಇದೆ ಸರ್. ನಾನು ಡೆಲಿಕೇಟ್ ಆಗಿದ್ದೀನಿ ಕ್ರೈಸ್ತ ಸಮುದಾಯಕ್ಕೆ. 13 ಹಳ್ಳಿಗಳ ಮೇಲೆ ಒಂದು ಡೆಲಿಕೇಟ್ ಆಗಿದೆ ಸರ್. ನನ್ನ ಊರಲ್ಲೇ ನನ್ನ ಮೇಲೆ ಈ ಥರ ಅಪವಾದನೆ ಬಂದರೆ 13 ಹಳ್ಳಿಗಳ ಮೇಲೆ ನಂದು ಯಾವ ಥರ ಅದು ನನ್ನ ಮಾನ ಇದು ಆಯ್ತದ ಸರ್. ಅದು ಯಾರು ನನ್ನ ಮೇಲೆ ಭರವಸೆ ಮಾಡ್ತಾರೆ ಸರ್? ಸಂಜಯ್ ಜಾಗೀರ್ದಾರ ಸಹೋದರ ಸರ್ ಜಾಕೋಬ್ ಡೇವಿಡ್ ಅಂತ ಸರ್. GN ಕಾಲೋನಿ ಇದ್ದಾರೆ ಸರ್. ಅವ್ರು ಒಂದು 2-3 ದಿನ ಕೆಳಗಡೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಅದೊಂದು ಕ್ಲಿಪ್ ಕೂಡ ನಮ್ಮ ಹತ್ರ ಇದೆ. ನಾವೇನಂದರೆ ಸರ್, ಅವರು ಏನು ಹೇಳಿಕೆ ಹೇಳಿದ್ದಾರೆ ಅದು ನಿಜನಾ ತಪ್ಪ ಎಂಬುದು ನಮ್ಮ ಅಲ್ಪಸಂಖ್ಯಾತರ ಒಂದು ಇಲಾಖೆಯ ಅಧಿಕಾರಿಗಳು ಅದೇನದ ಕರೆಕ್ಟಾಗಿ ಇದು ಮಾಡಿ ಏನದ ನಿರೀಕ್ಷೆ ಮಾಡಿ ಅದು ಸುಳ್ಳು ಖರೇನೋ ಎಂಬ ನಿರೀಕ್ಷೆ ಮಾಡಿ ನಮಗೆ ಅದ್ರ ಏನು ಬಿಡುಗಡೆ ಮಾಡಿ ನಿಜನಾ ಇಲ್ಲವಂತ ನಮ್ಗೆ ತಿಳಿಸಲ್ಬೇಕು ಸರ್. ಅದು ಅವ್ರು ತಿಳಿಸಲು ಹೋದರೆ ಸರ್ ನಾವು ಮುಂದೆ ಬರುವಂಥ ದಿನಗಳ ಮೇಲೆ 8 ದಿನ ಟೈಮ್ ಕೊಡ್ತೇವೆ ಸರ್. ತಿಳಿಸಲು ಹೋದ್ರೆ ನಾವು 8 ದಿನ ಬಂದು ನಾವೊಂದು ಎಲ್ಲ ಜನರು ಬಂದು ಅದಕ್ಕೆ ನಾವು ಸ್ಟ್ರೈಕ್ ಮಾಡುವಂಥ ಕಾರ್ಯ ನಾವು ಮಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಪ್ರದೀಪ್ ಕುಮಾರ್, ತಾಜ್ಲಾಪುರ ಸರ್. ನಾನು ಗಾದಗಿ ಸರ್ಕಲ್ ಡೆಲಿಕೇಟ್ ಆಗಿದ್ದೀನಿ ಸರ್.